ನೆಕ್ಸ್ಟ್ 24 ಅವರ್ಸ್ ನಾನು ಕಳೀತಿದ್ದೀನಿ ಈ ಮೌಂಟೇನ್ ಅಲ್ಲಿ. ಈ ಮೌಂಟೇನ್ ಸಮುದ್ರ ಪಕ್ಕದಲ್ಲಿರೋ ಮೌಂಟೇನ್. ಸಂಜೆ ಆದ್ರೆ ಯಾರು ಕೂಡ ಇಲ್ಲಿ ಬರೋದಿಲ್ಲ. ಈ ಜಾಗ ನೋಡಿ, ಪ್ರತಿಯೊಂದು ಜಾಗನೂ ಫುಲ್ಲು ಶಾರ್ಪ್ ಇದೆ. ಈ ಜಾಗದಲ್ಲಿ ಕಲ್ಲುಗಳು ಇಟ್ಬಿಟ್ಟು ಮೇಲೆ ಹತ್ತೋಣ. ಇಲ್ಲಿಗೆ ಹೋಗಕ್ಕೆ ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದೆ, ಆದ್ರೆ ಇವತ್ತು ರಾತ್ರಿ ಸ್ವಲ್ಪನೂ ರೆಡಿ ಇರಲಿಲ್ಲ. ಸೊ ಈ ಜಾಗದಲ್ಲಿ ಏನು ಇಲ್ಲ, ಕಂಪ್ಲೀಟ್ ಡೆಡ್ ಎಂಡ್. ಆ್ಯಕ್ಚುಲಿ ಏನೋ ಶಬ್ದ ಆದಂಗೆ ಐತಲ್ಲ, ನನಗೂ ಭಯ ಆಗ್ಬಿಡ್ತು. ಸಡನ್ ಏನೋ ಪಾಸ್ ಆದಂಗೆ ಐತೆ ಮೋಸ್ಟ್ಲಿ. ಅಲ್ಲಿ ಕಾಣ್ತಿದ್ಯಲ್ಲ ಜಾಗ, ಆ ಜಾಗದಿಂದ ನಾನು ಇನ್ನೂ ಹತ್ತಿ ಆ ಕಡೆ ಹೋಗ್ಬೇಕು. ಆ ಕಡೆ ಹತ್ತಿ ಈ ಬೆಟ್ಟ ಇದೆಯಾ ನೋಡಿ, ನಿಮ್ಗೆ ಕಾಣಿಸಿದ್ಯಾ ಈ ಬೆಟ್ಟದಿಂದ ಹತ್ತಿ ಟಾಪ್ ಹೋದ್ರೆ ಈ ಜಾಗದಲ್ಲಿ ನಾನು ಕ್ಯಾಂಪ್ ಮಾಡಬೇಕು. ಆಕ್ಚುಲಿ ನಾನು ಬರ್ತಾ ಆ ಕಡೆಯಿಂದ ಎಷ್ಟು ದೂರ ನಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಸಿಕ್ಕಾಪಟ್ಟೆ ದೂರ ನಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇನ್ನು ಇದರಿಂದ ಆ ಕಡೆ ದಾಟಿ ಆ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಸಮುದ್ರ ಪಕ್ಕದಿಂದ ಬೆಟ್ಟಕ್ಕೆ ಹೊರಟೆ, ಬಟ್ ನಾನು ಅನ್ಕೊಂಡಂಗೆ ಅಷ್ಟು ಈಸಿ ಇರಲಿಲ್ಲ. ಹಿಂಗೆ ಹೋಗ್ತಿದ್ದೀನಿ, ಈ ಕಡೆ ಹೋದ್ರೆ ಒಂಚೂರು ಹತ್ತತ್ರ ಅನಿಸ್ತದೆ ನಂಗೆ. ಯಾಕೋ ಹಂಗೆ ಹೋಗ್ತಿದ್ದ ಅಲ್ಲಿಗೆ ಹಿಂಗೆ ಹೋಗೋದೇ ಬೆಸ್ಟ್ ಗೈಸ್. ಚಪ್ಪಲಿ ಆಲ್ಮೋಸ್ಟ್ ಒಂದು ಕಿತ್ಕೊಂಡು ಹೋಗ್ತಾ ಇದೆ, ಇನ್ನೊಂದು ಚೂರು ತುದಿಲಿದೆ ನನ್ನ ಚಪ್ಪಲಿ. ಹಂಗಾಗಿ ನಡ್ಕೊಂಡು ಈ ರೂಟಿಂದ ಹೋಗ್ತೀನಿ. ಇನ್ನೊಂದು ಚೂರು ಇದೆ, ಚೂರು ಹತ್ತಿದ್ರೆ ಆಲ್ಮೋಸ್ಟ್ ನಾನು ಸ್ಟ್ರೆಂತ್ ಆಗೋ ಜಾಗಕ್ಕೆ ಹೋಗ್ತೀನಿ ಅನ್ಸುತ್ತೆ. ಈ ಕಲ್ಲುಗಳನ್ನ ಇಟ್ಕೊಂಡು ಹೋದ್ರೆ ಬೆಸ್ಟ್ ಅಂತ. ನಿಧಾನಕ್ಕೆ ಇಟ್ಕೊಂಡು ಹಿಂಗೆ ಹೋಗ್ಬೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಲೈಟಾಗಿ ಪಾತಿ ಕಟ್ಟಿರೋದಕ್ಕೆ ಸಿಕ್ಕಾಬಿಟ್ಟೆ ಜಾರ್ತಾ ಇದೆ. ಇಲ್ಲಿ ವಿದ್ಯೆ ಅಂದ್ರೆ ಹಿಂಗೆ ಹೊಡ್ಕೊಂಡ್ಬಿಡ್ತೀನಿ ನಾನು. ಹುಷಾರಾಗಿ ಹೋಗ್ಬೇಕು ಆ ಕಡೆಗೆ. ನಾನು ಕಲ್ಲುಗಳೆಲ್ಲ ನೋಡಕ್ ಒಂಥರ ಕಬ್ಬಣ ತರ ಇದೆ. ಹೋಗೋ ದಾರಿ ಸಮವಾಗಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಹಿಂದೆ ಮುಂದೆ 2 ಬ್ಯಾಗ್ ಇರೋದ್ರಿಂದ ದೇಹ ಸ್ವಲ್ಪ ಹತ್ತಕ್ಕೆ ಕಡಿಮೆ ಸಹಾಯ ಮಾಡ್ತಿತ್ತು. ಇಂಥ ಒಂದು ಜಾಗದಲ್ಲಿ ನಿಧಾನಕ್ಕೆ ಆ ಕಡೆ ಹೋಗೋಣ. ನಾನು ಈ ಜಾಗದಲ್ಲಿ ಎಷ್ಟು ಹುಷಾರಾಗಿ ಹೋಗ್ತಿದ್ದೀನೋ ಅಷ್ಟು ಬೆಸ್ಟು, ಇಲ್ಲಾಂದರೆ ತುಂಬ ರಿಸ್ಕಿ ಕೆಲಸ ಇದು. ಕಲ್ಲಿದಿಲ್ಲ ನೋಡಿ, ಎಷ್ಟು ಚೂಪ್ ಇದೆ ಒಂದೊಂದು ಕಲ್ಲು. ಈ ಜಾಗ ನೋಡಿ, ಪ್ರತಿಯೊಂದು ಜಾಗನೂ ಫುಲ್ಲು ಶಾರ್ಪ್ ಇದೆ ಈ ಜಾಗದಲ್ಲಿ ಕಲ್ಲುಗಳು. ಹಂಗಾಗಿ ನಾನು ಹೋಗೋದಾದ್ರೆ ತುಂಬ ಕೇರ್ಫುಲ್ ಆಗಿ ಹೋಗಬೇಕು. ಮತ್ತು ಕೆಳಗೇನ ಬಿದ್ದೆ ಅಂದರೆ ಸಣ್ಣ ಪುಟ್ಟ ಕಲ್ಲುಗಳು ಇರ್ತಲ್ಲ, ತಲೆಗೆ ಹೊಡಿಯುತ್ತೆ ನನಗೆ. ಹಂಗಾಗಿ ನಾನು ಬ್ಯಾಗ್ ಸಮೇತ ನಾನು ಹತ್ಬೇಕಾದ್ರೆ ಹುಷಾರಾಗಿ ಹತ್ಬೇಕು ಗೈಸ್ ಮೇಲಕ್ಕೆ, ಇಲ್ಲಾಂದರೆ ತುಂಬಾ ರಿಸ್ಕು ತಗೊಂಡಂಗೆ ಆಗ್ಬಿಡುತ್ತೆ. ನಾವು ಇಂಥ ಒಂದು ಜಾಗದಲ್ಲಿ ಸ್ವಲ್ಪ ಹೊತ್ತಾಗಿದ್ರೆ ಬಿದ್ದೋಗ್ತಿದ್ದೆ ಗುರು. ಯಪ್ಪ, ನೀರೊಳಗೆ ಹಂಗೆ ದಬಾಕೊಂಡ್ಬಿಡ್ತಿದೆ. ಇಂಥ ಜಾಗದಲ್ಲಿ ನಾವು ಮೇಲತ್ತಿ ಕ್ಯಾಂಪ್ ಮಾಡ್ಬೇಕಂದ್ರೆ ನಮಗೆ ಜಾಸ್ತಿನೇ ಇರಬೇಕು ಗೈಸ್. ಏನಕ್ಕಂತಂದರೆ ಸಮುದ್ರದ ಅಲೆಗಳು ಯಾವ ಟೈಮಲ್ಲಿ ಬೇಕಾದ್ರೂ ಮೇಲೆ ಬಂದು ನನಗೆ ಹೊಡಿಬೋದು. ಹೇಳೋಕ್ಕಾಗ ಇದು ನಾನು ಮಾಡ್ತಿರೋಂಥ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಬ್ಯೂಟಿಫುಲ್ ಅಡ್ವೆಂಚರ್ ಅನಿಸುತ್ತೆ ಇದು. ನನಗೆ ಸಖತ್ ಸುಸ್ತಾಗಿ ಹೋಗ್ಬಿಡ್ತು. ನನಗೆ ಆ ಕಡೆಯಿಂದ ಇಳ್ದು ಆ ಕಡೆಯಿಂದ ಬಂದು ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತು. ಬನ್ನಿ ಈಗ ಇದು ಹತ್ತಾನ. ಬ್ಯಾಗ್ ಒಂದು ಕಡೆ ಸಿಗಾಕೊಳ್ತು ಅಂತಂದರೆ ನನಗೆ ಬ್ಯಾಲೆನ್ಸ್ ತಪ್ಪೋಗ್ಬಿಡುತ್ತೆ. ಹಂಗಾಗಿ ನಾನು ನಿಧಾನಕ್ಕೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಓ ಮೈ ಗಾಡ್, ಕಷ್ಟಪಟ್ಕೊಂಡು ಮೇಲೆ ಹತ್ತಿದೆ. ಯಾವ ರೇಂಜಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ನೋಡಿ, ನನ್ನ ಸ್ಲಿಪ್ಪರ್ ಆಲ್ರೆಡಿ ಕಟ್ಟಾಗಿ ಹೋಗ್ಬಿಡ್ತು. 2 ಕಡೆನೂ ಆ ಕಡೆ ಈ ಕಡೆ ಬಾಯಿ ತಿಕ್ಕೊಂಡಿದೆ. ಮತ್ತು ಅದ್ರ ಜೊತೆಗೆ ಈ ಸ್ಲಿಪ್ಪರ್ ನೋಡಿ 2 ಬಾಯಿ ತಿಕ್ಕೊಬಿಟ್ಟಿದೆ. ಹಂಗಾಗಿ ನಾನು ಅಲ್ಲಿಂದ ನಡೆದಾಡ್ಕೊಂಡು ಬರೋ ಅಷ್ಟಿಗೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಡ್ತು. ಸಣ್ಣ ಕಲ್ಲುಗಳೆಲ್ಲ ಚುಚ್ಕೊಂಡು ಆಲ್ಮೋಸ್ಟ್ 1 ಅವರ್ ನಡೆದಿದ್ದೀನಿ ನಾನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೋಸ್ಕರ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಅಲ್ಲಿಂದ ಹತ್ಕೊಂಡು ಫೈನಲಿ ಈ ಜಾಗಕ್ಕೆ ಬಂದು ಕೂತಿದ್ದೀನಿ. ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ. ಇನ್ನು ಬೆಟ್ಟ ಇಲ್ಲಿ ನನ್ನ ಕಣ್ಣು ಮುಂದೆ ಇನ್ನು ಕಾಣ್ತದೆ. ಈ ಬೆಟ್ಟ ಹತ್ತಿದ್ರೆ ನಾನು ಕಂಪ್ಲೀಟಾಗಿ ಹತ್ತದಂಗೆ ಅನಿಸುತ್ತೆ. ಅಲ್ಲೆಲ್ಲ ಗಿಡ ಮರಗಳಿದೆ. ಸುಸ್ತಾಗಿ ಹೋಗ್ಬಿಡ್ತು. ಯಾಕಂದರೆ ನನ್ನ ಕಾಲಿಗೆ ಅಲ್ಲಿ ಏನೋ ಬರ್ತಿರ್ಬೇಕಾದ್ರೆ ಬಿದ್ದಿದಾಗ ಕರೆಕ್ಟು ಪಾದದಡಿಗೆ ಏನೋ ಚುಚ್ಚಿತು, ಕಲ್ಲು ಥರದ್ದು. ಇಂಥ ಜಾಗಕ್ಕೆ ಬಂದು ಒಂದು ಕ್ಯಾಂಪ್ ಮಾಡಿಬಿಟ್ಟು ಒಬ್ಬನೇ ಟ್ರಾವೆಲ್ ಮಾಡ್ಕೊಂಡು ಬಂದು ಕ್ಯಾಂಪ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ ಆಸೆ ಇವತ್ತು ನೆರವೇರ್ತಿದೆ ಕ್ಯಾಂಪ್ ಮಾಡೋದಕ್ಕೋಸ್ಕರ. ಅಲ್ಲಿಂದ ನಡ್ಕೊಂಡು ಬಂದಲ್ಲ, ಸೈಕ್ ಆಗ್ತದೆ. ಇನ್ನೂ ನಡ್ಕೊಂಡು ಹೋಗ್ಬೇಕು. ಇನ್ನೂ ಮೇಲೆ ಒಂಚೂರು ಇನ್ನೂ 10 ಮೀಟರ್ಸ್ ಅಷ್ಟೇ ಇರೋದು. 10 ಮೀಟರ್ ಹತ್ತಿದ್ರೆ ನಾನು ಹತ್ತದಂಗೆ. ಓ ಹೆವನ್! ಗೈಸ್, ಇವತ್ತು ರಾತ್ರಿ ಇದೇ ಜಾಗದಲ್ಲಿ ನಾವು ಕ್ಯಾಂಪ್ ಮಾಡ್ತಿದ್ದೀನಿ ಗೈಸ್. ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ ವ್ಯೂ ನೆಕ್ಸ್ಟ್ ಲೆವೆಲಲ್ಲಿದೆ. ನಾನು ಇಲ್ಲಿ ಜಾಗದಲ್ಲಿ ಕ್ಯಾಂಪ್ ಮಾಡಿದ್ರೆ ನನಗೆ ಆಪೋಸಿಟ್ ನೋಡಿ ಎಷ್ಟು ಚೆನ್ನಾಗಿ ಬೀಚಿನ ವ್ಯೂ ಪಾಯಿಂಟ್ ಇದೆ. ನೆಕ್ಸ್ಟ್ ಲೆವೆಲ್ ಅಲ್ಲ. ಸೊ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಈ ಜಾಗದಲ್ಲಿ ಪಟ ಅಂತ ಕ್ಯಾಂಪ್ ಹಾಕ್ಬಿಡೋಣ. ಯಾಕಂದರೆ ಬಿಸಿಲು ಕೂಡ ಜಾಸ್ತಿ ಇದೆ. ನಾನು ಆಲ್ರೆಡಿ ಫುಲ್ಲು ಸುಸ್ತಾಗಿದ್ದೀನಿ, ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಕ್ಯಾಂಪ್ ಹಾಕ್ಬಿಟ್ರೆ ಆರಾಮಾಗಿ ಕ್ಯಾಂಪ್ ಒಳಗೆ ಸ್ವಲ್ಪ ನೆರಳೇ ಇರುತ್ತೆ, ಆರಾಮಾಗಿ ಕ್ಯಾಂಪ್ ಒಳಗೆ ಇರ್ಬೋದು. ಬನ್ನಿ ಬೇಗ ಕ್ಯಾಂಪ್ ಹಾಕೋಣ.
ಓಕೆ ಲೆಟ್ಸ್ ಗೋ ಟೆಂಟ್ ಒಳಗೆ. ಅಬ್ಬಾ ಉಫ್, ಏನು ಬ್ಯೂಟಿಫುಲ್ ಆಗಿದೆ ಗುರು. ಇಲ್ಲಡಿ ಟೆಂಟ್ ಒಳಗೆ ಬಂದಿದ್ದೀನಿ. ನನ್ನ ಮುಂದೆ ಬೀಚ್ ವ್ಯೂ ನೋಡಿ ಹೆಂಗ್ ಕಾಣ್ತಾ ಇದೆ. ಸ್ವಲ್ಪ ಟೆಂಟ್ ಒಳಗೆ ಹೀಟ್ ಅನಿಸ್ತಿದೆ, ಬೇರೆ ಆಪ್ಷನ್ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಟೆಂಟಲ್ಲೇ ಇರಬೇಕು. ಸ್ವಲ್ಪ ಅಲ್ಲ ಜಾಸ್ತಿನೇ ಟೆಂಟ್ ಒಳಗೆ ಸ್ವಲ್ಪ ಹೀಟ್ ಅನಿಸ್ತಿದೆ. ಸ್ವಲ್ಪ ರಾತ್ರಿ ಆದ್ರೆ ಸ್ವಲ್ಪ ಚೆನ್ನಾಗಿ ಅನ್ಸ್ಬೋದು. ಹಂಗಾಗಿ ಅಲ್ಲಿಂದ ನಡ್ದಿ ಸುಸ್ತಾಗೋಗ್ಬಿಡ್ತು ಗುರು. ನನ್ನ ಟೆಂಟ್ ನೋಡಿ ಒಂದ್ಸರಿ ಎಷ್ಟು ಚೆನ್ನಾಗಿದೆ, ನೋಡ್ತಿದ್ದೀರಾ? ನೋಡಿ ಒಂದ್ಸರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟೆಂಟು. ವಾವ್, ಈ ಜಾಗದಲ್ಲಿ ಬೀಚ್ ವ್ಯೂ ನೋಡೋದೇ ಒಂಥರ ನೆಕ್ಸ್ಟ್ ಲೆವೆಲ್ ಖುಷಿ ಅಂತ ಅಂದ್ಕೊಳ್ಳಿ. ಸಖತ್ತಾಗಿದೆ. ಆರಾಮ್ಸೆ ಈ ಜಾಗದಲ್ಲಿ ಇಲ್ಲೊಂದು ಚೂರು ಸಣ್ಣ ಪಕ್ಕದಲ್ಲಿ ಕಲ್ಲಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಕಲ್ಲನ್ನ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಬೇಕು. ನಾನು ಇವತ್ತು ರಾತ್ರಿ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸ್ಟೇ ಮಾಡಬೇಕು ಇಲ್ಲೇ. ಹಬ್ಬ ಕ್ರೇಜಿ ಆಗಿತ್ತು ಟ್ರೆಕ್ಕಿಂಗ್ ಅಲ್ಲ, ಅದು ಅಡ್ವೆಂಚರು. ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಡ್ತು ನನಗೆ. ಗೈಸ್ ಫೈನಲಿ ಕತ್ಲೆ ಆಗ್ತಾ ಬಂದಿದೆ. ಟೈಮ್ ನೋಡಿ ತೋರಿಸ್ತೀನಿ. ಆಲ್ಮೋಸ್ಟು ಟೈಮು 6:50 ಗೈಸ್. 6:50 ಆಗಿದೆ ನೈಟೀಗ. ಹೊರಗಡೆ ಪೂರ್ತಿ ಕತ್ಲೆ ಆಗಿದೆ. ಹಂಗೆ ಔಟ್ಸೈಡ್ ಇದೆಯಲ್ಲ ಬೀಚು ಆ ಜಾಗದಲ್ಲಿ ಆ ಕಡೆ ಹೋದರೆ ಕಂಪ್ಲೀಟ್ ಬೀಚು ಫುಲ್ಲು ಇದೆಯಲ್ಲ ಡೀಪು ಇರೋದು. ಫುಲ್ಲು ಈ ಜಾಗದಲ್ಲಿ ಏನೂ ಇಲ್ಲ, ಕಂಪ್ಲೀಟು ಡೆಡ್ ಎಂಡ್. ಆ್ಯಕ್ಚುಲಿ ಐ ಥಿಂಕ್ ನಾನು ಇದು ತೊಗೊಂಡಿರೋದು ಆ್ಯಕ್ಚುಲಿ ರಿಸ್ಕು ರಾಂಗಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಂತಂದರೆ ಇರಬೇಕು ಅಂತ ಅಂದ್ಕೊಂಡೇ ಇರೋದು ಈ ಜಾಗದಲ್ಲಿ. ಆ್ಯಕ್ಚುಲಿ ವ್ಯೂ ಚೆನ್ನಾಗಿದೆ ಅಂತೇಳಿ ಈ ಜಾಗದಲ್ಲಿ ಇದ್ದೀನಿ. ಬಟ್ ಏನಾಗ್ಬೋದು ರಾತ್ರಿಗೆ ಗೊತ್ತಿಲ್ಲ. ಏನೂ ಆಗ್ದಲ್ಲೇ ಇದ್ರೆ ಸಾಕು. ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಈ ಜಾಗದಲ್ಲಿ ಇವತ್ತು ಮಲ್ಕೊಳ್ಳೋಣ. ಮತ್ತು ಇವತ್ತು ನಾನು ಅಡುಗೆಗೋಸ್ಕರ ಏನು ತಂದಿದ್ದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಯೂಶ್ವಲಿ ಹೊರಗಡೆ ಹೋದರೆ ಕ್ಯಾರಿ ಮಾಡೋದೆ ಮ್ಯಾಗಿ. ಸೊ ಹಂಗೆ ಇದನ್ನು ಮ್ಯಾಗಿ ತಂದಿದ್ದೀನಿ. ಇಲ್ಲಿ ಮ್ಯಾಗಿಗೆ ಮಾಡ್ಕೊಂಡು ಇವತ್ತು ಊಟ ಮಾಡಿ ಈ ಜಾಗದಲ್ಲಿ ಮಲ್ಕೊಂಡ್ಬಿಡೋಣ ಗೈಸ್. ಪ್ರೆಸೆಂಟು ಯಾವ ಥರ ಇದೆ ಅಂದರೆ ವೆದರು ನನಗೆ ಸ್ವಲ್ಪ ಭಯ ಆಗ್ತದೆ. ಏನಕ್ಕಂತಂದರೆ ಈ ಜಾಗದಲ್ಲಿ ಕಳ್ಳರುಗಳೆಲ್ಲ ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಅಲ್ಲಿ ಫಿಶಿಂಗ್ ಮಾಡೋರು ಅಣ್ಣ ಹೇಳಿದ್ರು. ಏನಾಗುತ್ತೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ. ಇಸೋಕೆ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಈ ಜಾಗದಲ್ಲಿ ಆರಾಮಾಗಿ ಮಲ್ಕೊಳ್ಳೋಣ ಇವತ್ತು ರಾತ್ರಿ ನಾವು. ಹಂಗೆ ನಾನು ಅವಾಗಲೇ ಬರ್ಬೇಕಾದ್ರೆ ಕ್ಯಾಂಪ್ ಮಾಡೋಣ ಅಂತ ಬರ್ಬೇಕಾದ್ರೆ ನಾನು ಈ ಕಡೆ ಜಾಗದಲ್ಲಿ ಹಾವುಗಳು ನೋಡಿದೆ. ಒಂದು ಹಾವೇನೋ ನೋಡಿದೆ, ಸಣ್ಣದು ಕಣ್ಣಿಗೆ ಕಾಣ್ದಿರೋ ಅಂತ ಹಾವು. ಅಷ್ಟು ಸೂಕ್ಷ್ಮವಾಗಿತ್ತು ಹಾವು. ಬಟ್ ಏನು ಮಾಡಂಗಿಲ್ಲ, ಇವತ್ತು ರಾತ್ರಿ ಈ ಜಾಗದಲ್ಲೇ ಮಲಗಬೇಕು. ಆ ಕಡೆ ಜಾಗದಲ್ಲಿ ಮಲಗಂಗಿಲ್ಲ, ಆ ಕಡೆ ಎಲ್ಲ ಹೋಗಂಗಿಲ್ಲ. ಸೊ ಆಲ್ರೆಡಿ ರಿಸ್ಕ್ ತೊಗೊಂಡು ಬಂದಾಗಿದ್ಮೇಲೆ ಇನ್ನೇನು ಕಿವಿಗೆ ಹತ್ತಿ ಇಟ್ಕೊಂಡು ನಾನು ಮಲ್ಕೊಂಡ್ಬಿಡ್ತೀನಿ ಇವತ್ತು. ಔಟ್ಸೈಡ್ ಫುಲ್ಲು ಕತ್ಲೆ ಗೈಸ್, ಫುಲ್ಲು ಕತ್ಲೆ. ನೀವು ಎಷ್ಟೇ ಟಾರ್ಚ್ ಬಿಟ್ರು ನೋಡಿ. ಒಂದ್ಸರಿ ಔಟ್ಸೈಡ್ ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗಿದೆ ಅಂತ. ಒಬ್ಬ ಟೆಂತಿಂದ ಆಚೆ ಬಂದಿದ್ದೆ ನಾನು. ಕಂಪ್ಲೀಟ್ಲಿ ಈ ಜಾಗ ಫುಲ್ಲು ಎಂಟಿ ಸ್ಪೇಸ್. ಅಲ್ಲೋಡಿ ಅಲ್ಲಿ ಕಾಣ್ತಿರೋದು ಫುಲ್ಲು ಡೆಡ್ ಎಂಡ್ ಇದೆಯಲ್ಲ, ಅದು ಕಂಪ್ಲೀಟ್ಲಿ ಗೈಸ್ ಬೀಚು. ನನ್ನ ಸುತ್ತ ಈ ಕಡೆ ಗಿಡ ಮರಗಳಿದ್ದಾವೆ, ಈ ಕಡೆ ಗಿಡ ಮರಗಳಿದ್ದಾವೆ. ಮತ್ತು ಈ ಕಡೆ ಲೆಫ್ಟು ಅಷ್ಟೇ ಮೇಲೊಂದು ಚಂದ್ರ ಇದೆ. ಅಷ್ಟು ಬಿಟ್ಟರೆ ಏನೋ ಅನ್ನಿಸ್ತು ಅದಕ್ಕೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈ ಜಾಗದಲ್ಲಿ. ನಾನು ಒಬ್ಬನೇ ಇರೋದು ಇವತ್ತು ರಾತ್ರಿ. ಏನಾಗುತ್ತೋ ಗೊತ್ತಿಲ್ಲ. ಸಮುದ್ರ ದೇವತೆಗೆ ಕೈ ಮುಗ್ದು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿಬಿಡೋಣ. ಯಾಕಂದ್ರೆ ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ನಾನು. ಸೊ ಇವಾಗ ಇಲ್ಲಿ ನಿದ್ದೆ ಮಾಡಿಬಿಡೋಣ. ಬೇಗ ಅಡುಗೆಗೇನು ಮಾಡ್ಕೊಬಿಡೋಣ ಬನ್ನಿ. ಒಳಗೋಗಿ ಕ್ಯಾಂಪ್ ಹಾಕಿದ್ದೀನಲ್ಲ, ಅಡುಗೆ ಮಾಡ್ಕೊಂಬಿಡೋಣ. ಫಸ್ಟು ಮ್ಯಾಗಿ ಮಾಡಿಬಿಡೋಣ ಫಸ್ಟ್. ಆ್ಯಕ್ಚುಲಿ ಮ್ಯಾಗಿ ಏನಕ್ಕೆ ತಗೊಳ್ತೀನಿ ಅಂದರೆ ಇನ್ಸ್ಟ್ಯಾಂಟ್ ಅಡುಗೆ ಫಾಸ್ಟಾಗಿ ಕುಕ್ ಮಾಡಬಾರ್ದು ಅನ್ನೋ ರೀಸನಿಗೋಸ್ಕರ ತಗೊಳ್ತಿರೋದು ನಾನು. ಅದೇನೋ ಇಲ್ಲಿ ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಗೊತ್ತಿಲ್ಲ. ಈ ಜಾಗದಲ್ಲಿ ಕಳ್ಳರು ಕಾಕರು ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಏನು ಅಂತ ಚೂರು ನನಗೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಏನೂ ಆಗಲ್ಲ. ಆಲ್ರೆಡಿ ಈಗ ಸಿಕ್ಕಾಪಟ್ಟೆ ಗಾಳಿ ಇದೆ. ಆಲ್ರೆಡಿ ಸ್ವಲ್ಪ ಟೆಂಟೆಲ್ಲ ಲೈಟಾಗಿ ನೋಡಿ ಇವೆಲ್ಲ ಶೇಕ್ ಆಗ್ತಾಯಿದೆ ಸ್ವಲ್ಪ. ಇನ್ನು ಮಿಡ್ ನೈಟ್ ಆಗ್ತಾ ಹೋದರೆ ಏನಾಗುತ್ತೋ ಗೊತ್ತಿಲ್ಲ. ಯಾಕಂತಂದರೆ ಆ ಕಡೆ ಅಲೆಗಳು ಜಾಸ್ತಿ ಆಗ್ತಾ ಗಾಳಿಗಳು ಜಾಸ್ತಿ ಬರುತ್ತಲ್ಲ, ಹಂಗಾಗಿ ಟೆಂಟ್ ಒಂದು ಸ್ವಲ್ಪ ಅಲ್ಲಾಡುತ್ತೇನೋ, ಜಾಸ್ತಿ ಗೊತ್ತಿಲ್ಲ. ಅಲ್ಲಾಡೋದ್ರಿಂದ ಶಬ್ದ ಆಗುತ್ತೆ, ಬಡ ಅಂತ ಆಗ್ಬೋದೇನೋ. ಅವಾಗೊಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡಿರ್ಬೇಕು. ಹಂಗಿದ್ರೆ ಮಾತ್ರ ಈ ಜಾಗದಲ್ಲಿ ಸರ್ವೈವ್ ಆಗೋಕ್ಕಾಗ್ತದೆ. ಆ್ಯಕ್ಚುಲಿ ಒಳಗಡೆ ನಿಜ ಹೇಳ್ತೀನಿ ಗೈಸ್, ಪುಕ ಅಂತಿದೆ. ಸಿಕ್ಕಾಪಟ್ಟೆ ಭಯ ಆಗ್ತದೆ. ಬಟ್ ಬೇರೆ ಆಪ್ಷನ್ ಇಲ್ಲ. ಏನಕ್ಕೆ ಇಲ್ಲಿ ಕ್ಯಾಂಪ್ ಮಾಡಿದ್ದೀನಿ ಅಂತಂದರೆ, ನಾನೀಗ ಗೋವಾಗೆ ಬಂದಿರೋದಲ್ವಾ. ಗೋವಾದಲ್ಲಿ ಏನಂತಂದರೆ ಔಟ್ಸೈಡು ಅಲ್ಲೋಗಿ ಕ್ಯಾಂಪ್ ಎಲ್ಲ ಮಾಡೋಂಗಿಲ್ಲ ಅಂತೆ. ಪೊಲೀಸ್ ಬಂದೇ ಎತ್ತಾಕೊಂಡು ಹೋಗ್ತಾರಂತೆ. ಆ ರೀಸನ್ನಿಂದ ನಾನು ಈ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಿದ್ರೆ. ಆವಾಗಲೇ ನಾನು ಕೂಡ ನೋಟಿಸ್ ಮಾಡಿದೆ, ಬೀಚ್ ಹತ್ರ ಯಾರೋ ಮಲ್ಕೊಂಡಿದ್ರು. ಸುಮಾರು ಜನ ಮಲ್ಕೊಂಡಿರೋರ್ನೆಲ್ಲ
ಹೊಡೆದು ಎಬ್ಬರಿಸ್ತಿದ್ರು ಅವ್ರನ್ನ. ಆ ಜಾಗ ಬೇಡ ಅಂತೇಳಿ ಯಾರೂ ಇಲ್ದಿರೋ ಜಾಗಕ್ಕೆ ಈ ಜಾಗಕ್ಕೆ ಬಂದು ನಾನು ಕ್ಯಾಂಪ್ ಮಾಡೋಕ್ಕೆ ಕೂತಿದ್ದೀನಿ. ಈಗ ನೋಡಿ ನಮ್ಮ ನೀರಿದೆಯಲ್ಲ, ನೀರು ಫುಲ್ಲು ಕುದ್ದಿದೆ ಗೈಸ್. ಇದಕ್ಕೆ ಮ್ಯಾಗಿ ಹಾಕ್ಬಿಡೋಣ. ಟೆಂಟ್ ಒಳಗೆ ಅಡುಗೆ ಮಾಡ್ತಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಆಲ್ರೆಡಿ ಅದು ಹಂಗಾಗೋದು ನನಗೆ ತುಂಬ ಒಳ್ಳೆಯದೇ ಅನಿಸುತ್ತೆ. ಏನಕ್ಕಂತಂದರೆ ಹಿಂಗೆ ಹೋಗ್ತಾ ಚಳಿ ಜಾಸ್ತಿ ಆಗುತ್ತಲ್ಲ, ಈ ಹ್ಯುಮಿಡಿಟಿ ಇದ್ದರೆ ನನಗೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಚಳಿ ಅನ್ನೋದನ್ನು. ಬೀಚಿಂದ ಬರೋವಂಥ ತಣ್ಣನೆ ಗಾಳಿನ ಇದೊಂದು ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾನು ಹೇಳ್ತಿರೋದು. ಏನೋ ಗೊತ್ತಿಲ್ಲ, ಈಗ ಒಂದು ಸ್ವಲ್ಪ ತಿದ್ದು ಹೋಗ್ಬೋದು. ಆಲ್ರೆಡಿ ಟೆಂಟ್ ಎಲ್ಲ ಶೇಕ್ ಸ್ಟಾರ್ಟ್ ಆಗ್ತಿದೆ ಗುರು. ಇನ್ನು 12 ಗಂಟೆಗೆ ಇನ್ಯಾವ ಕಥೆನೋ ಏನೋ ಗೊತ್ತಿಲ್ಲ. ನೋಡಿ ಟೆಂಟ್ ಎಲ್ಲ ಹೆಂಗೆ ಅಲ್ಲಾಡ್ತಾ ಇದೆ. ಮಲಗ್ಬೇಕಾದ್ರೆ ಒಂದ್ಸರಿ ದೇವ್ರ ಹತ್ರ ಬೇಡ್ಕೊಂಡು ಮಲ್ಕೊತೀನಿ. ನಿಜ ಗೈಸ್, ಸಿಗಾಬಿಟ್ಟೆ ಭಯ ಆಯ್ತಾಯಿದೆ ಗೈಸ್. ಫೈನಲಿ ನಮ್ಮ ಮ್ಯಾಗಿ ಕಂಪ್ಲೀಟ್ ಆಗಿದೆ. ಚೂರು ಚೆನ್ನಾಗೆ ಬಂದಿಲ್ಲ ಮ್ಯಾಗಿ. ಸಾಲ್ಟೇ ಇಲ್ಲ ಗೈಸ್, ಫುಲ್ಲು ಸಪ್ಪೆ ಇದೆ. ನೀರು ಜಾಸ್ತಿ ಹಾಕಿದ್ನಲ್ಲ ಅದಕ್ಕೇನಪ್ಪ. ಸಪ್ಪೆನೋ ಸಿಹಿನೋ ಉಪ್ಪ ಖಾರನೋ ಏನೋ ಒಂದು ತಿನ್ಬಿಡೋಣ. ಓಕೆ ಗೈಸ್, ಬನ್ನಿ ಒಂಚೂರು ಆಚೆಗೆ ಹೋಗೋಣ. ಆಚೆಗೆ ಹೋಗಿ ನಿಮ್ಗೆ ಒಂಚೂರು ಹೊರಗಡೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಹಂಗೆ ಪಾತ್ರೆ ಒಂಚೂರು ತೊಳಿಬೇಕು, ಹಂಗಾಗಿ ಔಟ್ಸೈಡ್ ಹೋಗೋಣ. ಅಬ್ಬಾ ನಾನು ಒಬ್ಬನೇ ಬೀಚ್ ಮುಂದೆ ಕೂತಿ ಹೋಗ್ತಿದ್ದೀನಲ್ಲ. ಅಲ್ಲಿ ಕಾಣ್ತಾಯಿದೆ ನೋಡಿ ನಿಮಗೆ, ಅಲ್ಲಿ ಲೈಟ್ ಬರ್ತಾ ಇದೆಯಲ್ಲ, ಅದು ನಿಮಗೆ ಅಂಜುನಾ ಬೀಚು. ಅಲ್ಲೋದ್ರೆ ನಿಮಗೆ ಅಂಜುನಾ ಬೀಚ್ ಕಾಣುತ್ತೆ. ಇಲ್ಲಿ ಮಾಮೂಲಿ ಇದು ನಾವಿರೋ ಬೀಚು ಈ ಜಾಗದಲ್ಲಿ. ಸೊ ಹಂಗೋದ್ರೆ ಅಂಜುನಾ ಬೀಚು. ಈ ಜಾಗದಲ್ಲಿ 3 ರಸ್ತೆ ಇದೆ ಗೈಸ್. ಇಲ್ಲಿ ನಾವು ಈ ಕಡೆ ಎಲ್ಲ ಹೋಗೋದು ಬೇಡ. ಆಲ್ಮೋಸ್ಟ್ ಈ ಜಾಗದಲ್ಲಿ ಇವತ್ತು ನೈಟು ಕ್ಯಾಂಪ್ ಹಾಕಿದ್ದೀನಲ್ಲ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಗಾಳಿ ಇದೆಯಲ್ಲ, ಹಂಗಾಗಿ ಚಳಿ ಬರ್ತಾಯಿದೆ. ಸೊ ಈಗ ಒಂಚೂರು ಪಾತ್ರೆ ತೊಳ್ಕೊಬಿಡ್ತೀನಿ. ಪಾತ್ರೆ ತೊಳ್ಕೊಬಿಟ್ಟು ಮಲ್ಕೊಳ್ತೀನಿ. ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಹೋಗ್ಬಿಡೋಣ. ನಮ್ಮ ಟೆಂಟ್ ನೋಡಿ ಹೆಂಗೆ ಕಾಣ್ತಾಯಿದೆ. ಇಲ್ಲಿ ಒಳಗೆ ಹೋಗ್ಬಿಡೋಣ. ಇದು ನೋಡಿ ಎಷ್ಟು ಪಾತಾಳ ಇದೆ ನೋಡಿ ಈ ಜಾಗದಲ್ಲಿ. ಫುಲ್ಲು ಡೀಪ್ ಇರೋದು ಈ ಜಾಗ. ಬನ್ನಿ ಒಳಗೆ ಹೋಗ್ಬಿಟ್ಟು ಮಲ್ಕೊಂಬಿಡೋಣ. ಓಕೆ, ಈಗಷ್ಟೇ ಒಂದು ಇನ್ಸಿಡೆಂಟ್ ನಡೀತು. ಏನಂತಂದರೆ ಇಲ್ಲಿ ಬ್ಯಾಗ್ ಒಳಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಬ್ಯಾಗಲ್ಲಿ ಏನೇನು ಐಟಮ್ ಹಾಕಬೇಕಾಗಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸುಮ್ಮನೆ ನೀಟಾಗಿ ಸೆಟ್ ಮಾಡ್ಕೊಂಡು ಕೂತಿದ್ದೆ. ಈ ಡೋರು ಇದನ್ನು ಓಪನ್ ಮಾಡಿದ್ನಲ್ಲ, ಓಪನ್ ಮಾಡಿರೋ ಇದಕ್ಕೆ ಆ ಕಡೆ ಸೈಡಿಂದ ಯಾವುದೋ ಈ ಕಡೆ ಹಿಂಗೆ ಪಾಸಾಯಿತು ನಾಯಿ. ಇಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ಹಿಂಗೆ ಪಾಸಾಯಿತು. ಅದು ಸಡನ್ನಾಗಿ ಹಿಂಗೆ ನೋಡಿದ್ನಲ್ಲ, ಎದೆ ಡಗ್ ಅಂದ್ಬಿಡ್ತು ಗುರು. ನನಗೆ ಸಡನ್ನಾಗಿ ಏನೋ ಬಂತು ಅನ್ನೋ ಥರ ಫೀಲ್ ಆಗ್ಬಿಡ್ತು. ಆಮೇಲೆ ತಲೆ ಬಗ್ಸ್ಕೊಂಡು ಹಿಂಗೆ ಕೂತ್ಕೊಂಡ. ಆಮೇಲೆ ಮತ್ತೆ ಮಾಡ್ತಾ ಸಡನ್ನಾಗಿ ಇದು ಹಿಂಗೆ ಬಂತಲ್ಲ, ಮೀಟ್ರ್ ಆಫ್ ಅಂದ್ಕೊಳ್ಳಿ, ಎದೆ ಡಮ್ ಅಂದ್ಬಿಟ್ಟು ಹೊಡೆದೇ ಹೋಗ್ಬಿಡ್ತೀನೋ ಅಂತ ಅನಿಸ್ಬಿಡ್ತಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾನು ಸಿಕ್ಕಾಬಿಟ್ಟೆ ಹೆದರ್ಕೊಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಭಯ ಆಗ್ತದೆ. ಬನ್ನಿ ಟೆಂಟ್ನ ಕ್ಲೋಸ್ ಮಾಡಿಬಿಡೋಣ ಫಸ್ಟು. ಇನ್ಯಾವ್ದಾರು ನಾಯಿ ಬಂದು ಎದುರಿಸ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಟೆಂಟ್ನ ಕ್ಲೋಸ್ ಮಾಡಿಬಿಡೋಣ. ಇಲ್ಲಿ ನೋಡಿ ಎಲ್ಲ ಜಾಗನೂ ಹಿಂಗೆ ಐಟಮ್ಗಳನ್ನೆಲ್ಲ ಹಿಂಗೆ ಹಾಕಿ ಹಿಂಗೆ ಕೂತ್ಕೊಂಡಿದ್ದೀನಿ ಗೈಸ್. ಈ ಕಡೆ ಸೈಡಿಗೆಲ್ಲ ಏನಾನ ಇಟ್ಕೋಬೇಕು ನಾನು, ಯಾಕಂದರೆ ರಾತ್ರಿ ಸರಿ ಬರೋಲ್ಲ. ಏನಾರು ಹುಳ ಹುಟ್ಟಗಳು ಈ ಕಡೆ ಇದರಡಿ ಬಂದುಬಿಡ್ತವೆ. ಅದಕ್ಕೆ ಈ ಕಡೆ ಇದನ್ನು ಟ್ರೈಪೋಡ್ ಅಡ್ಡ ಇಡ್ತೀನಿ. ಹಿಂಗೆ ಮಲ್ಕೊಂಬಿಡೋಣ ಗೈಸ್. ಓಕೆ ಗೈಸ್, ಬೆಡ್ಶೀಟ್ ಇಲ್ಲೇ ಇಟ್ಕೊಂಡಿದ್ದೀನಿ. ಏನಾರು ಬೇಕು ಅಂದರೆ ಹಚ್ಕೊಳ್ಳೋಣ ಸದ್ಯಕ್ಕೆ. ಆ್ಯಕ್ಚುಲಿ ಏನೋ ಶಬ್ದ ಆದಂಗೆ ಆಯ್ತಲ್ಲ, ನನಗೂ ಭಯ ಆಗ್ಬಿಡ್ತು. ಸಡನ್ನಾಗಿ ಇಲ್ಲೇನೋ ಪಾಸ್ ಆದಂಗೆ ಆಯಿತು ಅನಿಸುತ್ತೆ ಮೋಸ್ಟ್ಲಿ, ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಬಿಡಿ, ನಾನು ಯಾವುದೋ ನಾಯಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋಣ ಗೈಸ್. ಪಾಸಿಟಿವ್ ಆಗಿರೋಣ, ತೊಂದರೆ ಇಲ್ಲ. ಈ ಜಾಗದಲ್ಲಿ ಆಗೋದಿದೆಲ್ಲ ನಾರ್ಮಲ್ಲೇ. ಬಟ್ ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳೋದು ಬೇಡ. ಪಾಸಿಟಿವ್ ಆಗಿದ್ದೆ ಆರಾಮಾಗಿ ಕಿವಿಗೆ ಹತ್ತಿ ಹಾಕ್ಕೊಂಡು ಮಲ್ಕೊಳ್ತೀನಿ ಗೈಸ್. ಓಕೆ, ಹೊಸ ಜಾಗ ಅಲ್ವಾ, ಹೊಸ ಜಾಗ ಆಗಿದ್ದಕ್ಕೆ ನನಗೆ ಒಂದು ಸ್ವಲ್ಪ ಭಯ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇದೆ. ಬಟ್ ಬೇರೆ ಆಪ್ಷನ್ ಇಲ್ಲ, ಏನೂ ಮಾಡೋಂಗಿಲ್ಲ. ನೋಡಿ ಟೆಂಟ್ ಈಗ ಸದ್ಯದ ಮಟ್ಟಿಗೆ ಒಂಚೂರು ಅಲ್ಲಾಡ್ತಾಯಿದೆ. ಈ ಕಡೆ ಎಲ್ಲ ಕಂಪ್ಲೀಟ್ಲಿ ಹಿಂಗಿರೋದು. ನಾನು ಯಾವುದೇ ರೀತಿ ಮಳೆಗಳು ನೋಡ್ದಿಲ್ಲ. ಟೆಂಟಿಗೆ ಕಲ್ಗಳು ಸಿಕ್ಕಲಿಲ್ಲ, ಕೆಳಗೆ ಹೋಗ್ಬೇಕು ಅನ್ನಿಸ್ತು. ಕತ್ಲೆ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಕೆಳಗೆ ಹೋಗಲಿಲ್ಲ ನಾನು. ಹಂಗಾಗಿ ಇಲ್ಲೇ ಇದ್ದೆ. ಮಳೆ ಯಾವುದೂ ಹೊಡೆದಿಲ್ಲಲ್ಲ ಗೈಸ್. ನೋಡೋಣ, ಪಾಸಿಟಿವಿಂದ ಇರ್ತೀನಿ ಬಿಡಿ. ಓಕೆ, ಗುಡ್ ನೈಟ್ ಗೈಸ್. ಟೈಮ್ ನೋಡಿ ಗೈಸ್, 3:44. ಕರೆಕ್ಟಾಗಿ ನಿದ್ದೆನೇ ಬರ್ತದೆ ನನಗೆ. ಇಲ್ಲಿ 9:30 ಒಂದ್ಸರಿ ಎಚ್ಚರಿಕೆ ಆಯಿತು. ನಾನು 8 ಗಂಟೆಗೆ ಮಲ್ಕೊಂಡಿದ್ದೆ. 9:30 ಒಂದ್ಸರಿ ಎಚ್ಚರಿಕೆ ಆಯಿತು. ಅದಾದಮೇಲೆ 3:44 ಎಚ್ಚರಿಕೆ ಆಯಿತು. ನಿದ್ದೆ ಮಾಡೋಣ ಅನ್ಕೊಳ್ತೀನಿ. ಯಾಕೋ ಕರೆಕ್ಟಾಗಿ ನಿದ್ದೆ ಬರ್ತಾನೆ ಇಲ್ಲ ನನಗೆ, ಏನಂತ ಗೊತ್ತಿಲ್ಲ. ಬಟ್
ಗಾಳಿ ಇಲ್ಲ ಇವತ್ತಾದರೆ ಅಷ್ಟೇನು. ಆವಾಗಲೇ ಬೆಳೆ ನಾನು ಬಂದಾಗಿದ್ದಿದ್ದು ಗಾಳಿ ಈಗ ಇಲ್ಲ ಅಷ್ಟು ಆರಾಮಾಗಿದೆ. ಗಾಳಿ ಗಿಳಿ ಏನೂ ಇಲ್ದಲೆ ಕರೆಕ್ಟಾಗಿ ನಿದ್ದೆನೇ ಬರ್ತಲ್ಲ ನನಗಿಲ್ಲಿ. ಚಳಿ ಇದೆ ಅಂದ್ಕೊಂಡಿದ್ದೆ, ಚಳಿನೂ ಅಷ್ಟಿಲ್ಲ. ಬಟ್ ಕರೆಕ್ಟಾಗಿ ನಿದ್ದೆ ಅನ್ನೋದು ಅಷ್ಟು ಬರ್ತಲ್ಲ ನನಗೆ. ಎರಡು ಸರಿ ಎಚ್ಚರಿಕೆ ಆಗ್ತಾಯಿದೆ. ಹತ್ತಿ ತಗೊಬಂದು ಇಟ್ಕೊಂಡಿದ್ನಲ್ಲ 2 ಕಿವಿಗೆ, ಅಲ್ಲಿರೋ ಟೈಮಲ್ಲಿ ಯಾವಾಗಲೂ ಬಿದ್ದೋಗ್ಬಿಟ್ಟಿದೆ ಹತ್ತಿ ಎಲ್ಲ. ಗುಡ್ ಮಾರ್ನಿಂಗ್ ಗೈಸ್. ವಾ, ರಾತ್ರಿ ಮಲ್ಕೊಂಡಿದ್ನಲ್ಲ, ಚಳಿ ಅನ್ನೋದು ಏನೂ ಅನಿಸ್ಲಿಲ್ಲ ನನಗೆ. ಅದೇ ಬೆಳಗಿನ ಜಾವ ಆಗ್ತಾ 4-5 ಗಂಟೆ ಟೈಮಲ್ಲಿ ಸಿಕ್ಕಾಬಿಟ್ಟೆ ಚಳಿಯಾಗಿ ಹೋಗ್ಬಿಡ್ತು ನನಗೆ. ತಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದೇಳ್ತೀನಿ ಅಂತಲೇ ಗೊತ್ತಿರಲಿಲ್ಲ ಗುರು. ನಾನು ಅಷ್ಟು ಭಯದಲ್ಲಿ ಮಲ್ಕೊಂಡಿದ್ದೆ ರಾತ್ರಿ ಬೇರೆ. ಆಮೇಲೆ ಮಧ್ಯರಾತ್ರಿ ನಂಗೆ ಸ್ವಲ್ಪ ಎಚ್ಚರಿಕೆ ಆಯಿತು ಬಿಡಿ. 9:30 ಅನ್ನಂಗೆ ನೈಟ್ ನಾನು 7:45 7 ಗಂಟೆ 7:30 ಅನ್ನೋ ಟೈಮಲ್ಲಿ ಮಲ್ಕೊಂಡಿದ್ದು. ಆಮೇಲೆ 9:30ಗೆ ಒಂದ್ಸರಿ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಆಮೇಲೆ 10 ಗಂಟೆ ಅನ್ನಂಗೆ ನಿದ್ದೆ ಬಂತು. 10 ಗಂಟೆ ಮಲ್ಕೊಂಡಾದ್ಮೇಲೆ ಮತ್ತೆ ನನಗೆ ಎಚ್ಚರಿಕೆ ಆಗಲಿಲ್ಲ. 3:40 ಅನ್ನೋ ಟೈಮಲ್ಲಿ ಎಚ್ಚರಿಕೆ ಆಯಿತು. ಅದಾದಮೇಲೆ 3:40 4 ತನಕ ಸುಮ್ಮನಿದ್ದೆ. 3:40 ಮೇಲೆ ಆಚೆಗೆ ಹೋಗ್ಬಿಟ್ಟು ಟೈಮ್ ಲ್ಯಾಪ್ಸ್ ಇಟ್ಟಿದ್ದೆ. ಅದಾದಮೇಲೆ ಇವಾಗಲೇ ಎಚ್ಚರಿಕೆ ಆಗ್ತಿರೋದು. ರಾತ್ರಿ ಪರವಾಗಿಲ್ಲ, ಚೆನ್ನಾಗಿ ನಿದ್ದೆ ಬಂತು. ಬನ್ನಿ ಔಟ್ಸೈಡ್ ವ್ಯೂ ನೋಡಿಲ್ಲಲ್ಲ, ಔಟ್ಸೈಡ್ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಕ್ರೇಜಿ, ಇಲ್ಲಿ ನೋಡಿ. ವಾವ್, ಸೂಪರ್ ಅಲ್ಲ? ಆಲ್ಮೋಸ್ಟು ಒಂದು ಆ್ಯಂಗಲ್ ಬಿಟ್ಟು ಇನ್ನೆಲ್ಲ ಕಂಪ್ಲೀಟು ಎಲ್ಲ ಜಾಗದಲ್ಲೂ 360ಲಿ ಒಂದು 330 ಆ್ಯಂಗಲ್ ಏನೋ ಫುಲ್ಲು ಕಂಪ್ಲೀಟ್ಲಿ ಸಮುದ್ರ ಇರೋದು. ಸಮುದ್ರದ ಪಕ್ಕದಲ್ಲೇ ಒಂಚೂರು ನಡೆದಾಡೋಕ್ಕೆ ಜಾಗ ಇದೆಯಲ್ಲ, ಆ ಜಾಗದಿಂದ ನಡ್ಕೊಂಡು ಬಂದು ನಾನು ಈ ಜಾಗದಲ್ಲಿ ಕ್ಯಾಂಪ್ ಹಾಕಿದ್ದು. ಸಮುದ್ರದ ಪಕ್ಕದಲ್ಲಿ ಕ್ಯಾಂಪ್ ಹಾಕಿದ್ದು ನನಗೆ ಒಂಥರ ಸ್ಪೆಷಲಾಗಿ ಅನ್ನಿಸ್ತು. ಆ್ಯಕ್ಚುಲಿ ಬೇರೆಯವರೆಲ್ಲ ಕ್ಯಾಂಪ್ ವಿಡಿಯೋ ಮಾಡಿದ್ದಾರೆ ಸಮುದ್ರದ ಮಧ್ಯದಲ್ಲಿ, ಬಟ್ ಈ ಥರ ಸಮುದ್ರದ ಹತ್ರ ಬಂದು ಬೆಟ್ಟ ಹತ್ತಿ ಈ ಜಾಗದಲ್ಲಿ ಕ್ಯಾಂಪ್ ಮಾಡಿರೋದು ಇದೆ ಫಸ್ಟ್ ಟೈಮ್ ನಾನೇ ಅನಿಸುತ್ತೆ. ಓಕೆ ಗುರು, ಇದರಿಂದ ನನ್ನ 24 hours ಕ್ಯಾಂಪಿಂಗ್ ವಿಡಿಯೋ ಕಂಪ್ಲೀಟ್ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸ್ಪೆಷಲ್ ಆಗಿರೋದ್ರಲ್ಲಿ ಬರ್ತೀನಿ. ಬಾಯ್ ಬಾಯ್.